ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಮ್ ಕೆ ಪ್ರಿಂಟರ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಸಿಸ್ಟಮಿಂದ ಮ್ಯಾಕ್ ಅಡ್ರೆಸ್ ಐ ಪಿ ಅಡ್ರೆಸ್ ಯಾವ ರೀತಿ ತೆಗೆದು ನೋಡ್ಕೊಡ್ತೀನಿ. ಡಿಸ್ಪ್ಲೇದಲ್ಲಿ ಕಾಣಿಸ್ತಿರುವ ಹಾಗೆ ಆಲ್ರೆಡಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿ, ದೆನ್ ಅದೇ ರೀತಿಯಾಗಿ ಇವನಾತೆ ಆಗಿದ್ದು ಐ ಪಿ ಅಡ್ರೆಸ್ ಅಲ್ಲಿ ನೆಟ್ವರ್ಕ್ಸ್ ಆ್ಯಂಡ್ ಇಂಟರ್ನೆಟ್ ಐತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದೇ ನೆಟ್ ಮೇಲೆ ಕ್ಲಿಕ್ ಮಾಡಿರಿ. ಓಕೆ, ಇವಾಗ ಡೌನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರಾಪರ್ಟೀಸ್ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿ IPv4 ಓಕೆ, ಇವಾಗ ಐ ಪಿ ಅಡ್ರೆಸ್ ನಿಮ್ಗೆ ಕಾಣ್ತಾ ಇದೆ ಅನ್ಕೊತೀನಿ. ಅಲ್ಲಿಗೆ ಕಾಣಿಸ್ತಿದೆಯಲ್ಲ IPv4 ಅಡ್ರೆಸ್ 192.168.1.109 ಅಂತ ಇದ್ದರೆ ಅದೇ ಐ ಪಿ ಅಡ್ರೆಸ್. ದೆನ್ ಅದೇ ರೀತಿಯಾಗಿ ಇವಾಗ ಮ್ಯಾಕ್ ಅಡ್ರೆಸ್ ಒಂದಂತೆ ನಿಮ್ಗೆ ರನ್ ಒಳಗೆ CMD ಓಪನ್ ಮಾಡ್ಕೋರಿ, ಎಸ್ ಅಂತ ಕೊಡಿ. ದೆನ್ ಇಲ್ಲಿ IP ಕಾನ್ಫಿಗ್ ಅಂದರೆ IP ಕಾನ್ಫಿಗರೇಷನ್ ಅಂತಂದು ಅರ್ಥ. ಸ್ಪೇಸ್ ಬಿಟ್ಟು ಸ್ಲ್ಯಾಶ್ ಹಾಕ್ರಿ, ಆಲ್ ಅಂತ ಹೊಡಿಬೇಕು. ನೆಕ್ಸ್ಟ್ ಓಕೆ, ಎಂಟ್ರಿ ಇವಾಗ ಕ್ಲಿಕ್ ಮಾಡಿರಿ. ದಯವಿಟ್ಟು ಯಾರು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿರಿ. ಓಕೆ, ಇವಾಗ ಇಲ್ಲಿ ಕಾಣಿಸ್ತಿದೆ ಡಿಸ್ಪ್ಲೇದಲ್ಲಿ ಇಲ್ಲಿ IPv4 ಅಡ್ರೆಸ್ ಒಂದು, ದೆನ್ ಫಿಸಿಕಲ್ ID ಅಂತ ಇರ್ತೈತೆ ನೋಡಿರಿ, ಅಡ್ರೆಸ್ ಇದೆ. ಅದು ಸಿಸ್ಟಮ್ದು ಮ್ಯಾಕ್ ಅಡ್ರೆಸ್ ಆಗಿರ್ತೈತಿ. ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಳನ್ನು ನಾನು ಯೂಟ್ಯೂಬ್ ಚಾನಲ್ ಹಾಕ್ತಾ ಇರ್ತೀನಿ, ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ಮೈ ವಾಚಿಂಗ್ ವಿಡಿಯೋ. ಧನ್ಯವಾದಗಳು.